ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನಿಮ್ಮನ್ನು ನೋಡಿದ ನಮ್ಮ ಕಣ್ಗಳೇ ಪುನೀತ, ನಿಮ್ಮ ಜೊತೆ ಕಳೆದ ಕ್ಷಣಗಳೇ ಆಸರೆಯ ಅಪ್ಪುಗೆ. ಕನ್ನಡಿಗರ ಮನೆ ಮನದಲ್ಲಿರೋ ಪವರ್, ನಿಮಗೆಂದೂ ಸಾವಿಲ್ಲ, ಎಂದೆಂದಿಗೂ ಅಮರ ರಾಜಕುಮಾರ. ಇದು ಬೆಂಗಳೂರು. ಇಲ್ಲಿ ಯಾರೂ ರಾಜರಿಲ್ಲ. ಆದ್ರೂ ಕರ್ನಾಟಕದ ರಾಜಧಾನಿ ಮಾಡಿದ್ದಾರೆ. ಇಲ್ಲಿ ನಾನಾ ಭಾಷೆಯ ಜನರನ್ನ ಭೇದ ಭಾವವಿಲ್ಲದೆ ಸಾಕುತ್ತಿರುವುದು ಈ ರಾಜಧಾನಿ ಬೆಂಗಳೂರು. ಪ್ರಪಂಚದ ಎಲ್ಲಾ ಮೂಲೆಗಳಿಂದಲೂ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುವ ಈ ರಾಜಧಾನಿಯ ಇನ್ನೊಂದು ಮುಖವನ್ನು ನೋಡೋಣ ಬನ್ನಿ. ಕಾಂಪೌಂಡ್ ಹಾಕಿ ಇಷ್ಟು ದಿವಸ ಆದರೂ ಅಮೌಂಟ್ ಸೆಟ್ಲ್ ಆಗಿಲ್ಲ. ನಾಳೆ ಏನಾದರೂ ಸೆಟ್ಲ್ಮೆಂಟ್ ಅಮೌಂಟ್ ಬಂದಿಲ್ಲ ಅಂದ್ರೆ ಹೇಯ್, ಈ ಕಾಳ ಯಾರು ಅಂತ ಗೊತ್ತಾಗುತ್ತೆ. ನೀವು ಆನೆಕಲ್ಗೆ ಹೋಗ್ರಿ, ನಾನು ಹೊಸೂರ್ಗೆ ಹೋಗ್ತೀನಿ. ನಾಳೆ ಬೇಗ ಬಂದ್ರೋ? ಸರಿ ಅಣ್ಣ. ಎತ್ಕೊಂಡೋಗಿ ಹೊಸೂರು ಬಾರ್ಡ್ರಲ್ಲಿ ಹಾಕ್ರೋ.
ಯಾವಾಗ್ಲೂ ಒಂದೇ ತರ ಮಾಡೋರು ಇದೇನ್ ಸರ್ ಹೊಸ್ದಾಗಿ ತಲೆನೇ ಒಂದ್ ಕಡೆ ಬಾಡಿನೇ ಒಂದ್ ಕಡೆ ಹಾಕಿದ್ದಾರೆ? ಈ ಕೇಸ್ನ ಮಿಸ್ಗೈಡ್ ಮಾಡಕ್ಕೆ ಈ ತರ ಮಾಡಿದ್ದಾರೆ. ಬೋಳಿ ಮಕ್ಕಳು, ಹೋಗಿ ಹೊಸೂರ್ ಸಿಪ್ಕಾಟ್ ಇನ್ಸ್ಪೆಕ್ಟರ್ನ ಬರಕ್ ಹೇಳಿ. ಓಕೆ ಸರ್. ಏನಾದ್ರೂ ಎವಿಡೆನ್ಸ್ ಸಿಕ್ತಾ? எப்படி சார் கிடைக்கும்? நம்ம என்ன வாலிபால் கோர்ட் நினைச்சிட்டாங்க சார்? ஒன்று பாடி உங்க பக்கம் போடுறாங்க, இல்லைன்னா எங்க பக்கம் போடுறாங்க. ரெண்டு பக்கமும் ஒரே பிரச்சனையா இருக்கு சார். ಕೂಲ್ ಶಕ್ತಿವೇಲ್, ಇಬ್ಬರಿಗೂ ಕೆಲಸ ಹಂಚೋಗಿದ್ದಾರೆ. ಲಿಮಿಟ್ಸ್ ಮೀರಿ ಕೆಲಸ ಮಾಡೋಣ. ನಮಗ್ ಸಿಕ್ಕಿದ್ರೆ ನಾವು ಹೊಡಿತೀವಿ, ನಿಮಗ್ ಸಿಕ್ಕಿದ್ರೆ ನೀವು ಹೊಡಿರಿ ಸೂಳೆ ಮಕ್ಕಳನ್ನ. ಓಕೆ ಸರ್. ನಮಗ್ ಸಿಕ್ಕಿದ್ರೆ ನಾವು ಮುಗಿಸ್ತೀವಿ. ಓಕೆ ಸರ್. ಅರ್ಥ ಆಯ್ತಾ? ಪಬ್ಲಿಕ್ ಎಲ್ಲ ಕ್ಲಿಯರ್ ಮಾಡಿ. ಓಕೆ? ಸರ್, ಬಾಡಿನ ಕರ್ನಾಟಕ ಬಾರ್ಡರ್ ಕಡೆಗೆ ಹಾಕೋರು ಇಲ್ಲ ತಮಿಳ್ನಾಡು ಬಾರ್ಡರ್ ಕಡೆಗೆ ಹಾಕೋರು. ಇದೇನ್ ಸರ್ ಹೊಸದಾಗಿ ತಲೆನ್ ಒಂದ್ ಕಡೆ ಹಾಕಿದ್ದಾರೆ, ಬಾಡಿನ ಒಂದ್ ಕಡೆ ಹಾಕಿದ್ದಾರೆ. ಕರ್ನಾಟಕಕ್ಕೆ ಮತ್ತೆ ತಮಿಳ್ನಾಡಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಸರ್? ರೀ, ನಿಮ್ಗೊಂದು ವಿಷಯ ಗೊತ್ತಾ? ಕನ್ನಡದವರು ತಮಿಳವರು ಚೆನ್ನಾಗೇ ಇದ್ದಾರೆ, ಆದ್ರೆ ರಾಜಕಾರಣಿಗಳು ಅವ್ರವ್ರ ಬೇಳೆ ಬೇಯಿಸ್ಕೊಳಕ್ಕೆ ಕಾವೇರಿ ಅನ್ನೋ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ದಯವಿಟ್ಟು ನಿಮ್ ಮೀಡಿಯಾ ಮುಖಾಂತರ 2 ಸ್ಟೇಟ್ ಪೊಲೀಸ್ನವರಿಂದ ರಿಕ್ವೆಸ್ಟ್. ಸ್ಟೇಟ್ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲ ಒಂದೇ. ಜನರಿಗೆ ಒಳ್ಳೇದಾಗ್ಬೇಕು ಅಷ್ಟೇ. ಓಕೆ?